ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇರುವ ಕರ್ನಾಟಕ ಸರ್ಕಾರದ ಜಿಲ್ಲಾ ಪಂಚಾಯತ್ ಹಾವೇರಿ ಪಶುಪಾಲನಾ ಹಾಗೂ ಪಶು ವೈದ್ಯಕೀಯ ಸೇವಾ ಇಲಾಖೆಯ ಪಶು ಆಸ್ಪತ್ರೆಗೆ ಸಂಬಂಧಿಸಿದಂತೆ ಗಂಭೀರ ನಿರ್ಲಕ್ಷ್ಯದ ಆರೋಪ ಕೇಳಿಬರ್ತಾ ಇದೆ. ಬಂಕಾಪುರ ನಿವಾಸಿ ಕುರಿ ಸಾಕಾಣಿಕೆದಾರ ಸುರೇಶ್ ಕೊಟ್ರಪ್ಪ ಮರಿಯಮ್ಮನವರ ಕುಂದೂರು ಅವರ ಸಾಕು ಕುರಿ ಮೃತಪಟ್ಟ ಹಿನ್ನೆಲೆ ಅದರ ಪೋಸ್ಟ್ ಮಾರ್ಟಮ್ ಮಾಡಲು ಅವರು ಮುಂಜಾನೆ 9 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಆಸ್ಪತ್ರೆಯಲ್ಲಿ ಕಾಯಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಆಸ್ಪತ್ರೆಯಲ್ಲಿ ಸಂಬಂಧಿಸಿದ ವೈದ್ಯರು ಹಾಗೂ ಸಿಬ್ಬಂದಿ ಲಭ್ಯವಿಲ್ಲದ ಕಾರಣ ವಿಳಂಬವಾಗಿದ್ದು, ಕೊನೆಗೆ ಶಿಗ್ಗಾವಿ ತಾಲೂಕಿನ ತಡಸ ಗ್ರಾಮದ ವೈದ್ಯರು ಆದ ಅತ್ತಿಮರದ ಅವರು ಬಂದು ಪೋಸ್ಟ್ ಮಾರ್ಟಮ್ ನಡೆಸಿದ್ರು. ಆದರೆ ಈ ಅವಧಿಯಲ್ಲಿ ಆಸ್ಪತ್ರೆಯಲ್ಲಿ ಅಗತ್ಯ ಸಿಬ್ಬಂದಿ ಕೊರತೆ ತೀವ್ರವಾಗಿರುವುದು ಬೆಳಕಿಗೆ ಬಂದಿದೆ. ಆಸ್ಪತ್ರೆಯಲ್ಲಿ ಪಶು ವೈದ್ಯಕೀಯ ಸಿಬ್ಬಂದಿಯಾಗಿ ಸಿಬಿ ಅಳವಂಟಿ ಮಾತ್ರ ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಇತರ ವೈದ್ಯರು ಅಥವಾ ಸಿಬ್ಬಂದಿ ಲಭ್ಯವಿಲ್ಲ ಅಂತ ಕುರಿ ಸಾಕಾಣಿಕೆದಾರರು ಆರೋಪಿಸಿದ್ದಾರೆ. ಘಟನೆಗೆ ಆಕ್ರೋಶ ವ್ಯಕ್ತಪಡಿಸಿದ ಕುರಿ ಸಾಕಾಣಿಕೆದಾರರು ಫಕೀರೇಶ್ ನೀಲಪ್ಪ ಮರಿಯಮ್ಮನವರ, ಮಲ್ಲೇಶಪ್ಪ ಶೇಖಪ್ಪ ಗುರಮ್ಮನವರ, ಹೋರಲಿಂಗೇಶ್ವರ ಸಂಘದ ಅಧ್ಯಕ್ಷರು ರಾಜುರಾಮಣ್ಣ ದಳ್ವಾಯ್, ಸುರೇಶ್ ಫಕೀರಪ್ಪ ಬಸರಿಕಟ್ಟಿ, ಮಾಲ್ತೇಶ ಬಸರಿಕಟ್ಟಿ, ಬೀರಪ್ಪ ಸಣ್ಣತಮ್ಮನವರ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇದೇ ವೇಳೆ ಶಿಗ್ಗಾವಿ ಸವಣೂರು ಕ್ಷೇತ್ರದ ಶಾಸಕರಿಗೆ ಮನವಿ ಸಲ್ಲಿಸಿರುವ ಅವರು ಬಂಕಾಪುರ ಪಶು ಆಸ್ಪತ್ರೆಗೆ ಒಬ್ಬ ಸರ್ಜರಿ ವೈದ್ಯರನ್ನ ನೇಮಿಸುವುದು, ಅಗತ್ಯ ಸಿಬ್ಬಂದಿಯನ್ನ ನಿಯೋಜಿಸುವುದು ಹಾಗೂ ಪಶು ಇಲಾಖೆಗೆ ಒಬ್ಬ ಸಿಪಾಯಿ ನೇಮಕ ಮಾಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಸಾರ್ವಜನಿಕರು ಹಾಗೂ ರೈತರಿಗೆ ತೊಂದರೆ ಉಂಟಾಗುತ್ತಿರುವ ಹಿನ್ನೆಲೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಗಮನ ಹರಿಸಿ ಸಮಸ್ಯೆ ಪರಿಹರಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದನದ ಆಸ್ಪತ್ರೆ ಇದೆ. ಈ ಆಸ್ಪತ್ರೆ ಬಗ್ಗೆ ಇಲ್ಲಿ ರೈತರು ಏನ್ ಹೇಳ್ತಾರೆ ನೋಡೋಣ. ಏನ್ ಸರ, ಇಲ್ಲಿ ಅಂತೂ ದನ 11 ವರ್ಷ ಆತ, ಡಾಕ್ಟರ್ ಅಂತ ಇಲ್ಲ ಇಲ್ಲಿ. ನಾವು ಒಂದ್ ಸೂಜಿ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು, ಒಂದ್ ಇಂಜೆಕ್ಷನ್ ಮಾಡಿಸ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು, ಒಂದ್ HS AT ಏನೋ ತರ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು. ಶಿಗ್ಗಾಂಕರ ಕಳಿಸ್ತಾರ ಬರೀ ಅವರು. ಇಲ್ಲಿ ಅಂತೂ ಯಾರು ನಮ್ಗೆ ಹಚ್ಕೊಂಡಿಲ್ಲ. ನಿಮ್ದು ಅವರು ಕುಂದೂರ್ರಿ, ನಮ್ಗೆ ಏನ ಕುಂದೂರಾಗನು ಅದನ್ನೇ ಮಾಡ್ತಾನೆ. ಇಲ್ಲಿ ಇವ್ರು ಡಾಕ್ಟರ್ ಕೇಳಿ ಅದನ್ನೇ ಹೇಳ್ತಾರ ನಮ್ಗೆ, ಶಿಗ್ಗಾಂವ್ ಹೋಗ್ರಪ್ಪ ಅಂತಾರ. ನಾವು ಏನ್ ಮಾಡ್ಬೇಕ್ರಿ? ಇಲ್ಲಿ ಡಾಕ್ಟರ್ ಇಲ್ವಾ? ಇಲ್ಲಿ ಡಾಕ್ಟರ್ ಏನಂತಲ್ರಿ, ಹಾತ್ನಳಿಗೆ ಅಂತನ್ರಿ ಒಬ್ರಿ. ಹಾತ್ನಳಿಗೆ ಏನಪ್ಪ ನಮ್ಮ ಹೆಚ್ಚುವರಿ ಏನ್ ಮಾತಾಸ್ ಮಾಡ್ರಿ ಅಂತಾರ ಅವ್ರು ಸ್ವಚ್ಛ. ಮತ್ತೆ ಇಲ್ಲಿ ಈ ಆರೋಗ್ಯ ಅಧಿಕಾರಿ ಎಡಿ ಅವ್ರು ಏನ್ ಹೇಳ್ತಾರೆ? ಅವ್ರು ಏನ್ ಹೇಳ್ತಾರ್ರಿ, ಈಗ ಬಂದಲ್ರಿ, ಈಗ ಬಂದ ನಾವು ಯಾವ್ರಿ ಮೇಡಮ್ ಅವರ ತಡಸಕ್ ಹಾಕದಾರ ಬಂದಾರ್ರಿ ಇಲ್ಲಿ. ಈ ನಮ್ಮನ್ನ ಮಾಡಿದ್ರ ಹಂಗ್ರಿ. ಇವನ್ನ ಮೂಕ ಪ್ರಾಣಿ ಬಂಕಾಪುರ ಈ ಸುತ್ತಮುತ್ತ ಹಳ್ಳಿ ಯಾರ ಅದಾರ ಡಾಕ್ಟರ್ ಅನ್ನತಾರ ಬೇಕ ಬೇಡ್ರಿ ನಮ್ಗ. ಯಾಸಂಕರ್ ಪಠಾಣ ಅವ್ರ ಅಣ್ಣಾರ್ಗೆ ಹೇಳಿದ್ವಿ, ಎಲ್ಲಾರ್ಗೆ ಹೇಳಿದ್ವಿ. ಈಗ ಏನ್ ಹೇಳಿದ್ರನ್ನ ಅವ್ರು ನೇಮ್ ತಗೊಂಡು ಸರಿ ಮಾಡ್ತೇವೆ ಅಂದಾರ ಅವ್ರು. ಅವ್ರು ಹೇಳಿಂದ ಬಂದಾರ ಅವ್ರು. ಅಲ್ಲಿ ಮಠ ಅಂತೂ ಬಂದಿಲ್ಲ. ಈ ಗುಡ್ಡು ಚೆನ್ನಾಪುರ, ಕುಂದೂರು, ಈ ಹಾತ್ನಳ್ಳಿ, ಸಿಡ್ಲಾಪುರ ಇವ್ರು ಯಾರು ಡಾಕ್ಟರ್ ಇಲ್ಲನ್ರಿ ಇಲ್ಲಿ. ಆಡ್ಕೊಂಡು ಸಿದ್ಧಾಂಗ ಹೋಗಂತಾರ ನಮ್ಗ. ನಾವು ನೋಡಿ ಒಬ್ಬಚ್ಚಾರ 2 ಮಂದಿ ಆ ಮಕ್ಕಳಿರ್ತಾವ, ಒಬ್ಬ ಕೂಡು ಮಕ್ಕಳಿರ್ತಾರ, ಒಬ್ಬ ಹೋಗ್ತಾನ. ಅಲ್ಲಿ ನಾವ್ ಏನ್ ಮಾಡ್ಬೇಕು ಇಲ್ಲ ಹೇಳ್ರಿ. ಅದನ್ನ ಒಂದ್ ಸೂಜಿ ಕೇರ್ ಕೊಡೋಲ್ಲ, ಒಂದ್ ಇಂಜೆಕ್ಷನ್ ಬರೀ ಹೊರಗೆ ಕೊಡ್ತಾರ. ಏನಾಯ್ತ್ರಿ ಇವ್ರು ಸುಮಾರು ಎಷ್ಟು ಬದುಕಗಳು ಸತ್ತಿದ್ದವು? ಇವ್ ಸುಮಾರು ಅಂತ ಒಂದ್ 8 ಬದುಕು ಇರೋಬಾರ್ದಾಗನ. ಹೌದ್ರಿ, ಯಾರು ನೋಡಿಲ್ಲ, ಯಾರು ನೋಡಂಗಿಲ್ರಿ. ಅವ್ ನಮ್ಮೂರ ಡಾಕ್ಟರ್ ಅದನ್ರಿ, ಸಿದ್ಧಾಂತ ಕುಂದೂರ ಒಬ್ಬವ ಬರ್ತಾನ, ಹೇಳಿ ಯಾವಾಗಾರ ಬರ್ತಾನ ಆ ಒಬ್ಬವ. ಅವ್ರಂತೂ ಮಾಡಿಲ್ರಿ, ಯಡಿಯೂರು ಬಂದ್ರು ನಾವ ಮಾಡಿದ್ವಿ. ಹೌದ್ರಾ, ಹೆಚ್ಚೋದು ಪಚ್ಚೋದು ಎಲ್ಲ ನಾವಾರಿ ಅವನ್ನ. ಕುರಿ ಹೊಟ್ಟೆ ಹರಿಯೋದು, ಅದನ್ನ ತೆಗಿಯೋದು ಅವೆಲ್ಲ ನಾವ ಮಾಡೋದ ಅವನ್ನ. ಇಲ್ಲಿ ಮುನ್ಸಿಪಾಲಿಟಿ ಅಂತ ಬಂದಂತೂ ಯಾರು ಹೋಗ್ಯಂಗಿಲ್ಲ. ಅದನ್ನ ನಾವ ತಗೊಂಡ್ ಹೋಗಿ ಎಲ್ಲಾರು ಮುಚ್ಚಬೇಕು ಅದನ್ನ. ಇಲ್ಲ ಅಂದ್ರ ಮುಚ್ಚಲಿಲ್ಲ ಅಂತಂದ್ರೆ ಈ ರೈತರು ಮತ್ತ ಏನು ಆಗಿದ್ವು, ಮತ್ತ ಅವ್ರು ವಾಸನೆ ಬರೋದಕ್ಕೆ ನಮ್ಮ ಹೊಳ್ಳಿ ನಾಳೆ ಬರ ಕಳಿಸಿ ಕಂಪ್ಲೀಟ್ ಮಾಡ್ತಾರ ಅವರು. ಇದಕ್ಕ ಪರಿಹಾರಕ್ಕ ಪೋಸ್ಟ್ ಮಾರ್ಟಮ್ ಮಾಡಿ ಲೆಟರ್ ಏನಾರು ಲೆಟರ್ ಅಂತಂದ್ರೆ ಏನಿಲ್ರಿ, ಹೋದ್ರಲ್ರಿ ಅವ್ರು. ಇದನ್ನ ಯಾರ ಕೈ ಕೊಡ್ಬೇಕನ್ನೋದು ಒಬ್ರು ಹೇಳಿಲ್ಲ ನನಗ ಮಾಹಿತಿನ ಹೇಳಿಲ್ಲ. ಅದ ಮೇಡಮ್ ಅವರ ಹೇಳಿಲ್ಲ, ಈ ಊರ ಡಾಕ್ಟರ್ ಹೇಳಿಲ್ಲ, ಯಾರು ಹೇಳಿಲ್ಲ. ಯಾರ ಕೈ ಕೊಡ್ಲಿ ಅನ್ನೋದು ಪರಮಾತ್ಮನ ಕೈ ಕೊಡೋದು ನೋಡ್ರಿ. ಈ ಫೋಟೋ ಅಂತ ಹೊಡೆದ್ರು, ಫೋಟೋ ಅವ್ನ ನಾಳೆ ಎಲ್ಲ ತೊಗೊಂಬಂದು ಯಾರ ಕೈ ಕೊಡ್ಲಿ ಅಂತ ಹೇಳಿಲ್ಲ ಅವ್ರು. ಹೋಗ್ಬಿಟ್ರಿ ಅವ್ರೀಗ. ನಾವು ಈ ಸಾಕಾಣಿಕೆ ಅಂತಂದ್ರ ಎಲ್ರಿ ಸರಿ ಸಮ ಒಂದು 12 ವರ್ಷ ಇಲ್ಲಿಂದ ಮಾರ್ಕೆಂತನ ಬಂದ ನಾನು. 12 ವರ್ಷದಿಂದ ನಿಮ್ಮ ಅನುಭವದಿಂದ ಇಲ್ಲಿ ಮಠ ನೀ ಆಸ್ಪತ್ರೆಗೆ ಬಂದಿದ್ರು ಹೋಗಿದ್ರು? ನಾವು ಸತತ ಆಸ್ಪತ್ರೆಗೆ ಬಂದವ್ರಿ. ಇನ್ಶೂರೆನ್ಸ್ ಕೇಳ್ತಾವಿ, ಇನ್ಶೂರೆನ್ಸ್ ಎರಡನೇ ಹೇಳಿಕೊಡೋದಲ್ಲ. ಅಲ್ಲಿಂದ ಔಷಧ ಕೇಳೋದಿಗೆ ಅಲ್ಲಿ ಹೋಗ್ರಿ ಅಂತಾರ. ಒಂದು ಸರ್ಕಾರಿ ದವಾಖಾನಿಗೆ ಬಂದು ಇಲ್ಲಿ ನಾವು ಪ್ರತಿ ಸಲ ಇಲ್ಲಿ ಬಂದ್ ಹೊಡ್ಸ್ಕೊಂಡ್ ಹೋದ್ರು ಅವ್ರು ರೊಕ್ಕನ ಹೋದ್ರಲ್ಲ, ಸಿದ್ಧಾಂಗ ಹೋದ್ವಿ ಕಡೆಗೆ. ಹೌದ್ರಿ, ಸಿದ್ಧಾಂಗ ಹೋಗಿಂದಾದ್ರೂ ಅಲ್ಲಿನ ಸವಲೇ ರೊಕ್ಕ ಬರೋಲ್ಲ, ಅಲ್ಲಿ ಬರುವಲ್ವ. ಅದು ಏನ್ ಹೋಗಿದ್ದಾರೋ ಏನೋ ಗೊತ್ತಿಲ್ಲ. ಬಂಕಾಪುರದ ಪಶು ಇಲಾಖೆ ನಮ್ಮ ಕೊಟ್ಟಿಗೇರಿಯ ಡಾಕ್ಟರ್ಸ್ ಅಂತರೂ ಯಾರಿಲ್ಲ ಪಶು ಇಲಾಖೆಗೆ. ಮತ್ತು ಸುತ್ತಮುತ್ತ ಕುರುಬರು ಹಾಗೂ ಎಲ್ಲರ ಕಷ್ಟಗಳೇನದಾವು. ಹಿಂದೊಮ್ಮೆ ಮನೆ ಮೇಲೆ ಕೊಟ್ಟಿದ್ವಿ,
ಯಾರಿಗೆ ಕೊಟ್ಟಿದ್ವಿ? ಶಿಗ್ಗಾಂವಿ ತಾಲೂಕಿಗೆ AD ಆಫೀಸರ್ ಕೊಟ್ಟಿದ್ರಿ. ಹೌದ್ರಿ? ಒಬ್ಬರನ್ನ 4 ತಿಂಗಳ ಇಲ್ಲಿ ಓಡಾಡಕ್ ಬಿಡ್ರಿ ಅಂತ ಹೇಳಿದ್ವಿ. ಅವ್ರು ವಾರದಾಗ 2 ಸಲ ಬಿಟ್ರ. ಈಗ ಕುರಿಗಾರ ಕಷ್ಟಗಳನ್ನು ಏನ್ರಿಪ್ಪ ಅಂದ್ರೆ ಅಡವ್ಯಾಗ ಯಾರು ಇಲ್ಲ, ಆಳು ಸಮಸ್ಯೆ ಕೊರತೆ ಇತ್ತು ನಮ್ಗೆ. ಹೌದ್ರ? ಕೊರತೆ ಇದ್ದಾಗ ಏನ್ ಮಾಡ್ಬೇಕು? ಇವ್ರು ಮೀಟಿಂಗ್ ಹೋದೆ, ಅಲ್ಲಿ ಹೋದೆ ಅಂತ ಕೇಳ್ತಾರ. ಅಲ್ಲಿ ಕೇಳಿದಾಗ ಏನಂತಾರ, ಇಲ್ಲಿ ಬಂಕಾಪುರ ನಮ್ಗೆ ಪೋಸ್ಟಿಂಗ್ ಇಲ್ಲ, ನಾವು ಬೇರೆ ಪೋಸ್ಟಿಂಗ್ ಇರ, ನಮಗ ಡಾಕ್ಟರ್ಗಳು ಕೊರತೆ ಐತಿ, ನಾವೇನ್ ಮಾಡನ್ರಿ, ಸಿಬ್ಬಂದಿ ಇಲ್ಲ ಅಂದಾಗ ನಾವೆಲ್ಲಿ ಹೋಗ್ಬೇಕು? ಕುರುಬರು ರಾತ್ರಿ ಬಿಟ್ಕೊಂಡು ಹಗಲಿ ತರ್ಬೇಕು. ಹಗಲಿ ತಂದಾಗ ಮುಂಜಾನೆ 9 ಗಂಟೆಗೆ ಬಂದ ನಾವ. ಅವನ ಪರಿಸ್ಥಿತಿ ಇವತ್ತ ಕುರಿಯಾಗಂತ್ರ ಆಳಿಲ್ಲ ಅವಂಗ. ಹೌದ್ರಿ? ಅವಂದು ಏನಾಗೈತಿ ಅನ್ನೋದು ಒಬ್ರಿಗೆ ಪ್ರಜ್ಞಾನ ಇಲ್ಲ. ಅವ್ರ ಕುರಿ ಏನು ಮರಿ ಏನು ಸಿಗ್ಗಾಗ ಹೋಗಂತಾರ, ಗಾಡಿ ಪಂಚರ್ ಆಗೈತಿ, ಅದ್ರ ಬಿಟ್ಟು ಎಲ್ಲಿ ಹೋಗವ? ಈಗ ನಾವು ಒಂದು ಅಧ್ಯಕ್ಷನ ಮಾಡಿ ಕಳ್ಸಿದವ್ರು ಎದಕ್ಕ ಇಂಥ ಕಷ್ಟಗಳನ್ನು ಕೇಳಪ್ಪ ಅಂತೇಳಿ. ಹೌದ್ರಿ? ಆ ಕಷ್ಟ ಕೇಳಕ್ ಯಾರು? ಬಂಕಾಪುರ ಬಸವ ಇಲಾಖೆ ಡಾಕ್ಟರ್ಸ್ ಸರ್ಜರಿ ಯಾರು ಇಲ್ಲ. ಒಬ್ಬ ಸರ್ 400 ಹೇಳ್ತಾರ. ಅವ್ರು 400 ಮಂದಿ ಬರೋ ಮಠ ಅಂದ್ರ ಇಲ್ಲಿ 10 ಸಾಹಿತ್ಯ ಕುರುಬರು ಬಾಳೆ ಕುರುಬರವ್ರ ದಾಕ್ಷಿಯಾಗಿ ಮಾತಾಡ್ತಾರ. ಅವ್ರ ಒಬ್ಬ ಕುರಿಗೆ ಕಂಪೌಂಡರ್ ಇಲ್ಲ, ಸರ್ಜರಿ ಡಾಕ್ಟರ್ ಇಲ್ಲ, ಸರಿಯಾಗಿ ಇಲ್ಲ, ಏನಿಲ್ಲ, ಮೆನ್ಷನ್ಸ್ ಇಲ್ಲ ನಮ್ಗೆ. ಅವ್ರ ಕುರುಬರು ಬಂದು ಯಾರನ್ನ ಕೇಳ್ಬೇಕು? ನನ್ನ ಕೇಳ್ಬೇಕು. ಅವ್ರ ನಾನು ಇಲ್ಲಿ ಬಂದು ಕೇಳಿದಾಗ ಏನ್ ಹೇಳ್ಬೇಕು? ನಮ್ಗೆ ಕೊಟ್ಟಿಲ್ರಿ ಉತ್ತರ. ಏನು ಹೋಗಿ ಕೇಳ್ರಿ. ನಾನು ಇದನ್ನ ಎಲ್ಲಿ ಮಠ ನಿಮ್ಗೆ ಕೊಟ್ಟಿಲ್ಲ ಅನ್ಕಂತ ಅದೇ ಅಲ್ಲಿ ಸಿಗ್ಗ ಈ ಸುಮಾರು ಒಂದು ಕಮ್ಮಿ ಅಂದ್ರೆ 8 ವರ್ಷದ ಹಿಂದನ ಕುರಿನೂ ಅದಾವು, ದನನೂ ಅದಾವು, ಎಲ್ಲರೂ ಅದಾವ. ಸರ್ಜರಿನೂ ಇಲ್ಲ ಅಂದ್ರೆ ಮತ್ತೆ ಏನ್ ಮಾಡ್ಬೇಕು? ಪಶು ಇಲಾಖೆ 8 ವರ್ಷದಿಂದ ಇದನ್ನ ಹೇಳ್ತಿದ್ದಾರೆ. ಇದ್ರ ಹೇಳದ ಯಾವ ಅಧಿಕಾರಿಗಳು ಯಾರು ಕೇಳೋದಿಲ್ಲ. ತಮ್ಮದು ಏನಾರ ಇದ್ದಾಗ ಹೊತ್ತಿನಾಗ ಅಷ್ಟ ಬರೋದಿಲ್ಲ. ಈಗ ಕುರಿ ಸತ್ತವ ಅಂತಂದ್ರೆ ಚಿಗ್ಗಾಗಿ ಹೋಗ್ಬೇಕು. ಅವ್ನ ಗಾಡಿ ಪಂಚರ್ ಐತಿ ಅಂದ್ರೆ ಅಲ್ಲಿ ಹೇರ್ ಕಳ್ಸ್ರಿ. ಅವ್ ಏನ್ ಮಾಡ್ಬೇಕು? ಕುರಿಯಾಗ ಆಳಿಲ್ದವ. ಅದಕ್ಕೆ ಇಷ್ಟೆಲ್ಲ ದಯವಿಟ್ಟು ನಮ್ಮ ಹಾವೇರಿ ಜಿಲ್ಲಾ ಶಿಗ್ಗಾಂವಿ ತಾಲೂಕು ಬಂಕಾಪುರದಾಗ ಪಶು ಇಲಾಖೆಗೆ ಮನವಿ ಮಾಡ್ಕೊಂತಾಗ ನಮ್ಮ ತಾಲೂಕಿನ ಶಾಸಕರಾದಂತ ಯಸ್ರಕಾಂತ್ ಪಟೇಲ್ ಸಾಹೇಬ್ರು ಒಬ್ಬ ಸರ್ಜರಿ ಡಾಕ್ಟರ್, ಒಬ್ರು ಕಂಪೌಂಡರ್ನ ತಮ್ಮ ಮನವಿ ಮಾಡ್ಕೊಂತಕ್ಕಂತ ಒಂದು ಕಾಯಂ ಸರ್ಜರಿ ಡಾಕ್ಟರ್, ಒಬ್ರು ಕಂಪೌಂಡರ್ನ ಮಾಡಿ ಕೊಡ್ರಿ ಅಂತ ಮನವಿ ಮಾಡ್ಕೊಂತವ್ರಿ. ವೆಟರ್ನರಿ ಆಫೀಸರ್ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಅದೀನ್ರಿ. ನನ್ಗೆ ಇದಾಗಿರೋದು ಅಪಾಯಿಂಟ್ ಆಗಿರೋದು ತಡ್ಸಕ್ಕೆ. ಇಲ್ಲಿ 2 ದಿನ ನನಗೆ ಮಂಗಳವಾರ ಶನಿವಾರ ಅಂದ್ರೆ ನೋಡ್ಕೊಳಕ್ಕೆ ಹೇಳಿದಾರೆ ಅಷ್ಟೇ. ಇವತ್ತು ಬುಧವಾರ. ಹಾ. ಮತ್ತೆ ಪೋಸ್ಟ್ ಮಾರ್ಟಮ್ ಯಾರು ಮಾಡ್ತಾರೆ? ನಾವೇ ಮಾಡ್ತೀವಿ. ಮತ್ತೆ ಆ ಕುರಿ ಸಾಕಾಣಿಕೆ ಮಾಡಿದವರೇ ಮಾಡ್ತಾ ಇದಾರಲ್ಲ, ಅದಕ್ಕೆ ತಾವೇನು ಹೇಳ್ತೀರಿ? ಸರ್ ಅದು ಹಂಗೆ ಹೇಳಿ, ನಾವೇ ಮಾಡ್ತೀವಿ ಸರ್. ಮತ್ತೆ ಅವರೇ ಕೊಯ್ದ್ರು, ರೈತ ಸಾಕಾಣಿಕೆ ಮಾಡಿದವರೇ ಕೊಯ್ದ್ರು, ಅದಕ್ಕೆ ತಾವೇನು ಹೇಳ್ತೀರಿ? ಯಡಿಯೂರು ಹಂಗೆ ಮಾಡಂದ್ರ ಸರ್ ಅದು ಹಂಗೆ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದೆ. ರವಿರಾಜ್ ಸಂಶಿ, ಹಾವೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.